ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬೆಳಗ್ಗೆನೇ ಎದ್ವಿ, ಶನಿವಾರ ರಜೆ ಇತ್ತು ನಮ್ಮ ಯಜಮಾನ್ರಿಗೂ. ಆದರೂ ಬೇಗನೆ ಎದ್ವಿ, ಯಾಕಂದರೆ ಊರಿಂತ್ರ ನಮ್ಮಮ್ಮ ಬರ್ತಾಯಿದ್ರು. ಅದಕ್ಕೆ ನಮ್ಮ ಯಜಮಾನ್ರು ಬಸ್ ಸ್ಟಾಪಿಗೆ ಹೋದ್ರು ಕರ್ಕೊಂಬರೋಕ್ಕೆ. ಬಂದು ಮಲಗ್ತಾಳೆ ಏನೋ ಅಂತ ಹೇಳಿ ಹಾಸಿಗೆ ಅದೆಲ್ಲ ಹಾಸಿದೆ. ಅವಳಿನ್ನೂ ಮಲಗಲಿಲ್ಲ. ನಾನು ಎದ್ದು ಚಹಾ ಕಾಸ್ದೆ ಅವಳಿಗೆ, ಅಮ್ಮಗೆ ಥಂಡಿಯಲ್ಲಿ ಬರ್ತಾಳೆ ಅಂತ ಬಿಸಿನೀರು ಕಾಸ್ದೆ, ಚಹಾ ಕಾಸ್ದೆ, ಮತ್ತು ಬಾಗಿಲು ತೊಳೆದು ಕಸ ಅದೆಲ್ಲ ಗುಡಿಸ್ದೆ. ಒಂದು ಏನೋ ಖುಷಿ ಅಲ್ವಾ, ಅಮ್ಮ ಬರ್ತಾರೆ ಊರಿಂತ್ರ ಅಂದರೆ. ನನಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು. ಅವಳು ಒಬ್ಬಳೇ ಬರ್ತಾಳೆ ಅಲ್ಲಿಂತ್ರ. ಒಂದೇ ಸಾರಿ ನಮ್ಮ ಯಜಮಾನ್ರು ಮನೆಗೆ ಕರ್ಕೊಂಬಂದರು ಅವಳನ್ನು. ಆಮೇಲೆ ತಾನೇ ಬರ್ತಾಳೆ ನಮ್ಮ ಮನೆಗೆ, ಸೀದಾ ಬಸ್ ಸ್ಟಾಪ್ ಹತ್ರ ಬರ್ತಾಳೆ. ಆದರೆ ಲಗೇಜು ಬ್ಯಾಗು ಒಲವಾಗುತ್ತೆ ಅಂತ ಹೇಳಿ ಅವ್ರು ಹೋಗಿದ್ರು ಕರ್ಕೊಂಬರೋಕ್ಕೆ. ನೋಡಿ ಬಂದರು ನಮ್ಮಮ್ಮ ಬೆಳಗ್ಗೆನೇ. ಖುಷಿ ನೋಡಿ ಅವರಿಗೂ ನಮ್ಮನ್ನು ನೋಡೋಗತ್ತಲೇ ತುಂಬ ಖುಷಿ ಆಗಿಬಿಡುತ್ತೆ. ಮಕ್ಕಳು ಅಂದರೆ ತುಂಬಾ ಇಷ್ಟ ನಮ್ಮಮ್ಮಗೆ. ಹಾಗೆ ನೋಡಿ ನಮ್ಮ ಚಿನ್ನಿ, ನಮ್ಮ ಕೌಶಿಕ ಮಲಗಿದ್ದ, ಎದ್ದುಬಿಟ್ಟ ನಮ್ಮಮ್ಮ ಬಂದಿದ್ದ ಸೌಂಡಿಗೆ. ಎದ್ದು ಅಮ್ಮ ಬಂದರು ಅಂತ ಹೇಳಿ ಖುಷಿಪಟ್ಟ. ಹಾಗೆ ಗಾಡಿ ತೊಗೊಂಡಿದ್ರು ಅವಾಗೆ, ಅದನ್ನ ಕೊಡು ಅಂತ ನಿಂತಿದ್ದ. ಆಮೇಲೆ ತೆಗ್ಯೋಣ ಅಂತ ಹೇಳಿದ್ರು, ಕೇಳ್ತಾ ಇರಲಿಲ್ಲ. ನೋಡಿ ಏನೇನು ತೊಗೊಂಬಂದಿದ್ದಾರೆ ಊರಿನ ಥರ ನಮ್ಮಮ್ಮ ಅಂತ. ಸಬ್ಬಸಿಗೆ ಸೊಪ್ಪು, ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಕರಿಬೇವು, ಹಿಟ್ಟು, ಜೋಳದ ಹಿಟ್ಟು, ಮತ್ತು ಕರ್ಜಿಕಾಯಿ ಮಾಡ್ಕೊಂಬಂದಿದ್ದಾರೆ ಮೊಮ್ಮಕ್ಳಿಗೋಸ್ಕರ. ನೈಟ್ ಏನು ತೊಗೊಂಬರೋಕ್ಕಾಗಲ್ಲ ಅಂತ ಹೇಳಿ ಮನೆಯಲ್ಲೇ ಕರ್ಜಿಕಾಯಿ ಮಾಡ್ಕೊಂಬಂದಿದ್ದಾರೆ. ಮತ್ತು ನಮ್ಮ ಚಿನ್ನಿಗೆ ಚಪ್ಪಲಿ ತೊಗೊಂಬಂದಿದ್ದಾರೆ, ಮತ್ತು ಕ್ಲಿಪ್ ತೊಗೊಂಬಂದಿದ್ದಾರೆ. ನಮ್ಮ ಕೌಶಿಕ ಗಾಡಿ ತೊಗೊಂಬಂದಿದ್ದಾರೆ. ಇಷ್ಟೆಲ್ಲ ತೊಗೊಂಬಂದಿದ್ದಾರೆ ನಮ್ಮಮ್ಮ ಒಬ್ಬಳೇ. ನೋಡಿ ಎಷ್ಟೊಂದು ರಗೀಜಿದೆ ಯಪ್ಪ. ನನಗಂತೂ ತುಂಬಾ ಒಲವಿತ್ತು. ಹೆಂಗೆ ಬಂದು ನಮ್ಮಮ್ಮ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಅಷ್ಟು ನೋಡಿ ನಮ್ಮ ಕೌಶಿಕ ಗಾಡಿ ತೊಗೊಂಬಂದಿದ್ದಾಳೆ. ಅದಕ್ಕೆ ಎಷ್ಟು ಖುಷಿ ಬಂದುಬಿಟ್ಟಿದೆ ಅಂದರೆ ಅವನಿಗೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಇದೆ. ನೋಡಿ ಅವರಮ್ಮನ ಜೊತೆಗೆ ಆಟ ಆಡ್ತಾಯಿದ್ದಾನೆ, ತೆಗೆದುಕೊಡು ಅಂತ ಹೇಳಿ. ಅದೊಂದು ಏನೋ ಖುಷಿ ಅಲ್ವಾ, ಅಮ್ಮ ಬರ್ತಾರೆ ಅಂತಂದರೆ. ನನಗಂತೂ ತುಂಬ ಖುಷಿ ನಮ್ಮಮ್ಮ ಬಂದರೆ. ನೋಡಿ ಹಾಗೆ ಸಾಸಿವೆ, ಜೀರಿಗೆ, ಕಡ್ಡಿಪಟ್ಟಣ ಹೇಳಿದ್ದೆ, ಕಡ್ಡಿಪಟ್ಟಣ, ಅಗಸಿ ಫ್ರೆಂಡ್ಸ್. ಅಗಸಿ ಚಟ್ನಿ ಅಂದರೆ ನಮ್ಮ ಕೌಶಿಕಿಗೆ ತುಂಬಾ ಇಷ್ಟ. ಅದಕ್ಕೆ ಒಂದು ಸ್ವಲ್ಪ ಅಗಸಿ, ಗುರೆಳ್ಳು ಸಿಗಲ್ವಲ್ಲ ಇಲ್ಲಿ ಬೆಂಗಳೂರಲ್ಲಿ, ಗುರೆಳ್ಳು, ಮತ್ತು ಗೋಧಿ ಹುಗ್ಗಿ ಮಾಡೋಣ ಅಂತ ಹೇಳಿ ಗೋಧಿ ತರಿಸಿದ್ದೀನಿ. ಮತ್ತು ಮಸಾಲೆ ಅಲ್ಲಿಂದ ಚಲೋ ಇರುತ್ತೆ ನಮ್ಮ ಕಡೆ, ಹಳ್ಳಿ ಕಡೆ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಮಸಾಲೆ ಅದನ್ನು ತರಿಸಿದೆ. ನೋಡಿ ಮತ್ತೆ ಒಂದು ದಿವಸ ಶೇಂಗಾ ಕೊಟ್ಟು ಕಳಿಸಿದ್ದಾರೆ. ನೋಡಿ ಏನೋ ಒಂದು ಖುಷಿ, ನಮ್ಮನೆ ತುಂಬಿದಂಗೆ ಆಗಿಬಿಡ್ತು ಇವತ್ತಂತೂ ನಮಗೆ ನಮ್ಮಮ್ಮ ಬಂದಿದ್ದಕ್ಕೆ. ಹಿಟ್ಟು ಅದು ಎಲ್ಲ ಸಬ್ಬಸಿಗೆ ಸೊಪ್ಪು, ಪುಂಡಿ ಸೊಪ್ಪು, ಬಳಿ ತೊಗೊಂಬಂದಿದ್ರೆ, ಕ್ಲಿಪ್ ತೊಗೊಂಬಂದಿದ್ರೆ ನಮ್ಮ ಚಿನ್ನಿಗೆ. ನನಗಂತೂ ಫುಲ್ ಖುಷಿ ಆಗಿಬಿಡ್ತು. ನೋಡಿ ಚಪ್ಪಲಿ ಸಹಿತ ತೊಗೊಂಬಂದಿದ್ದಾಳೆ ನಮ್ಮಮ್ಮ. ಹೇಳಿದೆ, ಅಮ್ಮ ಇಲ್ಲಿ ದುಬಾರಿ ಇದೆ ಚಪ್ಪಲಿ, ಅಲ್ಲೇ ತೊಗೊಂಡು ಬರ್ತೀಯಾ ಅಂತ. ತೊಗೊಂಬರ್ತೀನಮ್ಮ ಇರು, ಅಲ್ಲೇನು ತೊಗೋಬೇಡ್ರಿ ಅಂತ ಹೇಳಿದ್ಲು. ಆಯ್ತಮ್ಮ ಅಂತ ಹೇಳಿದೆ. ನೋಡಿ ಅವನಿಗೆ, ನಮ್ಮ ಚಿನ್ನಿಗೆ ಚಪ್ಪಲಿ ತೊಗೊಂಬಂದಿದ್ದಾಳೆ. ನಮ್ಮ ಚಿನ್ನಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ನಮ್ಮಮ್ಮ ಅಂದರೆ ತುಂಬ ಇಷ್ಟ ಅವಳಿಗೆ. ಅವಳು ಬಂದಿದ್ದಕ್ಕೆ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ಅವಳಿಗೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಸಡನ್ನಾಗಿ ಅಮ್ಮ ನೋಡ್ಬೇಕು ಅವಳನ್ನು, ನಂಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿ ಎತ್ಕೊಂಡ್ರು. ಫುಲ್ಲು ಖುಷಿ ಪಟ್ಬಿಟ್ಲು. ನಾವು ಹೋಗ್ತಾಳೋ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ಅಷ್ಟು ಚೆನ್ನಾಗಿ ಹೋದ್ಲು. ಮಗಳನ್ನು ಬಿಟ್ಟು ಹೊರೆ ಮಾಡಿಸೋದಂದರೆ ತಾಯಿ ಒಬ್ಬಳೇ ಅಲ್ವಾ. ನೋಡಿ ಎಷ್ಟೇ ಗಂಡನ ಮನೆಯಲ್ಲಿದ್ದರೂ ಯಾರು ಬಿಡಿಸಿ ಮಾಡಲೇ ಇರೋದು ಕೆಲಸನ ಅಮ್ಮ ಮಾಡ್ತಾಳೆ. ನೋಡಿ ನಮ್ಮಮ್ಮ ಬಂದುಬಿಟ್ಟಲೆ, ಮಲಗಮ್ಮ ಅಂದರೆ ಮಲಗ್ತಾ ಇಲ್ಲ. ಬಟ್ಟೆ ತೊಳಿತೀನಮ್ಮ ಬಾಳಿದೆ, ನೀನು ಹೋಗು ಅಂತ ಹೇಳಿದರು. ನೋಡಿ ನಾನು ಬಿಡಿಸಿ ಆಗಲೇ ಬಟ್ಟೆ ತೊಳಿತಾ ಇದ್ದಾರೆ. ಮತ್ತು ಇವು ಪಕ್ಕದ ಮನೆಯವ್ರಿಗೆ ಕೊಡಬೇಕು ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ತಾಯಿ ಅಂದರೆ ಎಷ್ಟು ಪ್ರೀತಿ ಅಲ್ವಾ. ನನಗಂತೂ ನಮ್ಮಮ್ಮ ಅಂದರೆ ತುಂಬಾ ಇಷ್ಟ. ಅವಳು ನೋಡಿ ನಾನು ಬಂದುಬಿಟ್ಟಲೇ ಮಲಗಮ್ಮ ಅಂದರೆ ಮಲಗ್ತಾ ಇಲ್ಲ, ಆಲೇ ಕೆಲಸ ಮಾಡ್ತಾಯಿದ್ದಾಳೆ ನಮ್ಮಮ್ಮ. ಮಧ್ಯಾಹ್ನ ಊಟಕ್ಕೆ ಹಾಗೆ ಒಂದು ಸ್ವಲ್ಪ ಚಪಾತಿ ಮಾಡಿದೆ, ಚೋಳಿಕಾಯಿ ಪಲ್ಯ ಮಾಡಿದೆ, ಅನ್ನ ಸಾಂಬಾರು ಮಾಡಿದೆ. ಹಾಗೆ ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ, ನಮ್ಮಮ್ಮ ಫಿಶ್ ತಿಂತಾರೆ ಅಂದ್ಕೊಂಡು ಫಿಶ್ ತೊಗೊಂಡ್ಬಿಟ್ರು. ಅವರು ತಿನ್ನಲ್ಲ, ನಮ್ಮಮ್ಮ ಫಿಶ್ ತಿನ್ನಲ್ಲ, ಚಿಕನ್ ಅಷ್ಟೇ ತಿಂತಾರೆ ಅವರು. ತಿನ್ನಲ್ಲ ಅಂತ ಹೇಳಿದರು, ಕೇಳಲಿಲ್ಲ. ತಿಂತಾರೆ ಆಳ, ನೀನು ಹೇಳ್ತಾ ಇಲ್ಲ ಅಂತ ಹೇಳಿದರು. ಅವ್ರು ಬಂದಿದ್ದಕ್ಕೆ ಅವರೇ ಫಿಶ್ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು. ಬೇಡಪ್ಪ ಅವ್ರು ತಿನ್ನಲ್ಲ ಅಂದರು, ಕೇಳಲೇ ಇಲ್ಲ. ಮಾಡ್ತೀನಿ ಅಂತ ಹೇಳಿ ಮಾಡಿದರು. ನಮ್ಮ ಚಿನ್ನಿ ಕರ್ಕೊಂಡು ನಮ್ಮಮ್ಮ ಆಚೆ ಕುಂತಿದ್ರು. ಹಾಗೆ ನಮ್ಮ ಹಿರಿಯ ಗಣೇಶ ಇವತ್ತು ವಿಸರ್ಜನೆ ಇತ್ತು, ಅದಕ್ಕೆ ಬನ್ನಿ ಅಂತ ಕರೆದಿದ್ರು. ಅದಕ್ಕೆ ಹೋಗೋಣ, ಅಮ್ಮನೂ ಬಂದಿದ್ರಲ್ವ, ಅದಕ್ಕೆ ಅಮ್ಮ ಹೋಗೋಣ ಅಂತ ಹೇಳಿ ಅಮ್ಮ ನಾನು ಹೋಗಿದ್ವಿ. ಯಾವ ಥರ ಮಾಡಿದ್ದಾರೆ ಅಂತ ಪೂಜೆ ಕಮೆಂಟ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ರು. ಮತ್ತು ಊಟನೂ ಇಟ್ಟಿದ್ರು. ಊಟ ಅಂತೂ ಸೂಪರಾಗಿ ಮಾಡಿಸಿದ್ರು, ಅಷ್ಟು ಚೆನ್ನಾಗಿ ಮಾಡಿಸಿದ್ರು. ನಮ್ಮ ಹಳ್ಳಿ ಕಡೆ ಏನು ಇಷ್ಟು ಗ್ರ್ಯಾಂಡ್ ಮಾಡಲ್ಲ, ಮಾಡ್ತಾರೆ ಆದರೆ ಇಷ್ಟೊಂದೇನು ಗ್ರ್ಯಾಂಡ್ ಮಾಡಲ್ಲ. ಇಲ್ಲಿ ತುಂಬಾ ಗ್ರ್ಯಾಂಡ್ ಮಾಡ್ತಾರೆ, ಯಾಕಂದರೆ ಇಲ್ಲೇ ದುಡ್ಡು ಇರೋರಲ್ಲ, ಎಲ್ಲರೂ ದುಡ್ಡು ಜಗ್ಗು ಎದ್ದಿರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಕಡೆ ಎಲ್ಲ ದುಡ್ಡು ಹೇಳಲ್ಲ ಅಷ್ಟಾಗಿ, ಸ್ವಲ್ಪನೇ ಹೇಳುತ್ತೆ. ಹಾಗಾಗಿ ಅಲ್ಲಿ ಸಿಂಪಲ್ಲಾಗಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಇಲ್ಲಿ. ಹಾಗೆ ಊಟ ಮಾಡಿಕೊಂಡು ಸಾಯಂಕಾಲ ಬಂದು ಇವತ್ತು ನಮ್ಮಮ್ಮನಿಗೂ ನಿದ್ದೆ ಇರಲಿಲ್ವಲ್ವ, ಅದಕ್ಕೆ ಯಾಕೆ ಮಲಗಮ್ಮ ನೀನು, ನಾವು
ಕೂತ್ಕೊತೀನಿ ಅಂದೆ. ಇಲ್ಲಮ್ಮ ನನಗೆ ಯಾಕೋ ನಿದ್ದೆ ಬಂದಿಲ್ಲ ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ಅಮ್ಮ ಬಂದಿದ್ದಕ್ಕೆ ಹಾಗೆ ಅದು ಇದು ಮಾತಾಡ್ಕೊತ ಕುಂತಿದ್ವಿ. ಅದೊಂದು ಏನೋ ಖುಷಿ ಅಲ್ವಾ ಹೆಣ್ಮಕ್ಳಿಗೆ, ತವ್ರ ಮನೆಯಿಂದ ಅಮ್ಮ ಬರ್ತಾರೆ ಅಪ್ಪ ಬರ್ತಾರೆ ಅಂತಂದರೆ. ನಮಗಂತೂ ಅಪ್ಪ ಬರೋ ಸುಖ ಅಂತೂ ಇಲ್ಲ ಅನಿಸುತ್ತೆ ನಮ್ಮ ಹಣೆ ಬರದಲ್ಲಿ, ಆದರೆ ಅಮ್ಮ ಬರೋ ಸುಖ ಅಂತೂ ಇದ್ದೇ ಇದೆ. ನಮ್ಮಮ್ಮ ಬಂದರೆ ನನಗಂತೂ ಫುಲ್ ಖುಷಿ ಆಗಿಬಿಡುತ್ತೆ ಅವಳು ಬಂದಿದ್ದಕ್ಕೆ. ನೋಡಿ ಯಾವ ಥರ ಇದೆ ಅಂತ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕೆಂದರೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಮ್ಮ ಬಂದು ಖುಷಿಗಂತೂ ನಾನೇನು ಫೋನೇ ಹಿಡ್ದಿಲ್ಲ. ಅದಕ್ಕೆ ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಇದೆ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ಸ್ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ.